ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀರಾಮಕೃಷ್ಣ ಪರಮಹಂಸರು ಧರ್ಮವನ್ನ ಸಂಸ್ಥಾಪಿಸಿದ ಅವತಾರ ವರಿಷ್ಠರು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯಪಟ್ಟಿದ್ದಾರೆ. ತ್ಯಾಗರಾಜನಗರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಮತ್ತು ಸಂದೇಶಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಭಜನೆ ಮತ್ತು ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು. ವಿಶೇಷ ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ಎಂ ಲಕ್ಷ್ಮೀದೇವಮ್ಮ, ಎಂ ಗೀತಾ ನಾಗರಾಜ್, ಸೌಮ್ಯ ಪ್ರಸಾದ್, ಗೀತಾ ಸುಂದರೇಶ್, ದೀಕ್ಷಿತ್, ಪ್ರೇಮ, ಸುವರ್ಣಮ್ಮ, ಪಂಕಜ, ಸರಸ್ವತಿ, ಅನಸೂಯ, ರಾಘವೇಂದ್ರ, ಸುನಿತಾ ಇತರರು ಹಾಜರಿದ್ದರು. ಅವತಾರ ಪುರುಷರ ಕರ್ಮ, ನಿಜವಾಗಿ ಅವತಾರ ಪುರುಷರ ಕರ್ಮ ಏನು? ಜೀವಿಗಳನ್ನು ಉದ್ಧಾರ ಮಾಡುವಂಥದ್ದು. ಆದರೆ ಜೀವಿಗಳ ಕರ್ಮಕ್ಕೂ ಕೊನೆ ಇಲ್ಲ. ಆದ್ದರಿಂದ ಅವತಾರ ಪುರುಷರ ಆಗಮನಕ್ಕೂ ಕೊನೆ ಇಲ್ಲ. ಆದ್ದರಿಂದಲೇ ಶ್ರೀಮಾತೆಯವರು ಶ್ರೀರಾಮಕೃಷ್ಣನಿಗೆ ಎಂಥ ಕಷ್ಟ ಎಂದು ಉದ್ಗರಿಸುತ್ತಿದ್ದಾರೆ. ಅವತಾರ ಪುರುಷರ ಈ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಭಗವಂತನ ಅನಂತತೆಯನ್ನು ಭಾವಿಸಿ ನೋಡಬೇಕು. ನೋಡಿ, ಅವತಾರ ಪುರುಷರ ಈ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಭಗವಂತನ ಅನಂತತೆಯನ್ನು ಭಾವಿಸಿ ನೋಡಬೇಕು. ಅನಂತವಾದ ಭಗವಂತ ಈ ಪಂಚ ಭೌತಿಕವಾದ ಶರೀರದೊಳಗೆ ಬಹಳ ಕಷ್ಟಪಡುತ್ತಾನೆ ಎನ್ನುವುದು ಶ್ರೀಮಾತೆಯವರ ಅಭಿಪ್ರಾಯ. ನಿಜಕ್ಕೂ ಇದು ಅವರ ಸ್ವಾನುಭವದ ನುಡಿ. ಏಕೆಂದರೆ ಮಾನವ ದೇಹ ಧಾರಣೆ ಮಾಡಿ ಬಂದ ಮೇಲೆ ಅವರ ಅನುಭವವಾದರೂ ಅದೇ ತಾನೇ. ನಾವು ಹೇಳ್ತೀವಿ ಅವತಾರ, ಇಲ್ಲಿ ಸ್ವಾಮೀಜಿ ಪುರುಷೋತ್ತಮಾಜಿ ಹೇಳಿದ್ರು ಅವತಾರ ಪುರುಷರಿಗೆ ಯಾವುದೇ ಕರ್ಮ ಪಾಶ ಇಲ್ಲ ಅಂತ. ಆದರೂ ಸಹ ಕೆಲವೊಮ್ಮೆ ಅನೇಕ ಕಷ್ಟಗಳನ್ನ ಪಡಬೇಕಾಗುತ್ತೆ. ಈ ರಾಮಕೃಷ್ಣ ಜೀವ